ಬೆಳಗಾಗುವಾಗ ಕಂಗಿನ ಮರಗಳೆಲ್ಲ ನೀಳ ಅಂಗನೆಯರಂತೆ ಮಂಜಿನ ಸೀರೆಯನ್ನುಟ್ಟು ನಿಂತಿದ್ದವು. ಹಾಸುಗೆಯಿಂದ ಎದ್ದ ನಾನು ತೋಟವನ್ನು ಒಕ್ಕು ಹಿಮವನ್ನು ಆದು ಬಯಲಿನ ಹಸುರು ಹುಲ್ಲಿನ ಮೇಲಿನ ಇಬ್ಬನಿಯನ್ನು ತುಳಿದಾಗ ಹಿಮ್ಮಡಿಗಳೆರಡು ನೋವಿನಿಂದ ಮರಗುಟ್ಟಿದವು. ತೋಟದಲ್ಲಿ ಮಂಜು ಅಲುಗದಂತೆ ನಿಂತಿದ್ದರೆ ಇಲ್ಲಿ ಹಿಮ ಮೈಗೆ ರಪರಪ ಬೀಸುತ್ತಿತ್ತು. ಕಾಲನ್ನು ಬೇಗ ಬೇಗನೆ ಕಿತ್ತತೊಡಗಿದೆ. ಮೂಡಣ ಬಾನು ಹಿಮದ ಬೆಳುಪನ್ನು ಬೆಳ್ಳಿಯಾಗಿ ಮಾಡಿತ್ತು. ಆಗ ಸೂರ್ಯನು ಮೂಡಿದುದು ಖಚಿತವಾಯಿತು. ನಾನು ಬಯಲಿನಿಂದ ಹಿಂದಿರುಗುವಾಗ ಕಂಗಿನ ಅಂಗನೆಯರ ಶಿರಗಳೆಲ್ಲವೂ ಸಿಂಗಾರವೇ. ಕೆಂಪಡಿರಿದ ಸೂರ್ಯನ ಹೊಂಬೆಳಕು ಅವುಗಳ ಕುಡಿಯನ್ನು ಸುಂದರವಾಗಿ ಚುಂಬಿಸುತ್ತಿತ್ತು. ನಾನು ಮನೆಗೆ ಅವಸರವಾಗಿ ಬಂದು ಅಂಗಿ ಪಂಚೆಗಳನ್ನು ಬದಲಿಸಿ ಮನೆಯ ಯಜಮಾನರನ್ನು ಕಾಣಲು ಕತ್ತನ್ನು ಉದ್ದ ಮಾಡಿದ. ನನ್ನ ವೇಷವನ್ನು ಅವರು ನೋಡಿ, ಏನು ಕಾಫಿ ಕುಡಿಯುವ ಮನಸ್ಸೂ ಇಲ್ಲವೇ ಎಂದು ಕೇಳಿದರು. ನಾನು ನಗುತ್ತಾ, ಕಾಫಿಯ ಸೇವನೆ ನಡೆಯಲಿ, ಆನಂತರವೇ ಹೊರಡುವುದು, ಸಾಲದೇನು 2 ದಿನ ಕುಳಿತದ್ದು ಎಂದ. ಕಾಫಿ ಉಪಚಾರ ನಡೆಯುವ ವೇಳೆಗೆ ಗೋಪಾಲಯ್ಯ ತಮ್ಮ ಮಡದಿಯನ್ನುದ್ದೇಶಿಸಿ, ಹೋಗುತ್ತಾರಂತೆ ಶಂಕರಿಯೇ, ಕಾಫಿ ಮುಗಿಸಿದ ಕೂಡಲೇ ಎಂದರು. ನನ್ನ ಅಂಗಿ ವೇಷಗಳನ್ನು ನೋಡಿ ಆಕೆಗೆ ಅಸಮಾಧಾನವಾಯಿತು. ಹೌದು, ನಾವು ಅವರನ್ನು ನಮ್ಮ ಗೋಳು ಕೇಳಿ ಬೇಸರಗೊಳಿಸಿರಬೇಕು ಎಂದಳು. ಆಗ ನನ್ನ ಮನಸ್ಸು ತಟ್ಟನೆ ಹಿಂದೆಗೆಯಿತು. ನಾನು ಅವರ ಬೇಸರ ವಿರಹಗಳನ್ನು ಕಳೆಯಲು 2 ದಿನ ನೆರವಾಗದೆ ಅವರ ಮರುಕದಲ್ಲಿ ಭಾಗಿಯಾಗಲು ಅಂಜಿ ಓಡುತ್ತಿದ್ದೇನಲ್ಲವೇ ಎಂದು ಮನಸ್ಸು ನನ್ನನ್ನೇ ಕೇಳತೊಡಗಿತು. ಹಾಗಲ್ಲವಾದರೆ ಮನೆಯವರಿಗಿಂತ ಹೆಚ್ಚಾಗಿ ನನ್ನನ್ನು ಕಂಡ ಅವರೊಡನೆ 2 ದಿವಸಗಳನ್ನು ಏತಕ್ಕೆ ಕಳೆಯಬಾರದು ಎಂದು ಅನಿಸಿತು. ಉಪಹಾರ ಮುಗಿಯುವುದರಲ್ಲಿ ನೀವು ಅಪ್ಪಣೆ ಕೊಟ್ಟಾಗ ಹೊರಡುತ್ತೇನೆ ಎನ್ನುವ ಮನಸ್ಸಾಯಿತು. ಆದರೆ ಯಾಕೋ ಆ ಮಾತನ್ನು ಹೇಳಲಿಲ್ಲ. ಉಪಹಾರವನ್ನು ಮುಗಿಸಿ ನಾವು ಹೊರಕ್ಕೆ ಬರುವ ವೇಳೆಗೆ ಸಾವಿತ್ರಿ ಸುಬ್ರಾಯರು ಹೊರಗಿನಿಂದ ಒಳಕ್ಕೆ ಬಂದರು. ಬರುತ್ತಾ ಅಣ್ಣ ಬಂದ ಎಂಬುದಾಗಿ ಕೂಗಿದರು. ಯಾರು? ನಮ್ಮ ನಾರಾಯಣನೇ ಎಂದು ಕೇಳಿದರು ಗೋಪಾಲಯ್ಯ. ಆತ ಉತ್ಸಾಹದಿಂದ, ಮಾವಯ್ಯ, ಅಡಿಕೆಗೆ ದರ ಏರುವ ಸಂಭವ ಉಂಟಂತೆ, ತಮಗೆ ತಿಳಿಸದೆ ಮಾರಾಟ ಮಾಡಬಾರದು ಎಂದು ಪಂಜರದ ಸಾಹುಕಾರರು ಹೇಳಿ ಕಳುಹಿಸಿದ್ದಾರೆ ಎಂದನು. ಯಾರು? ಪಂಜದ ಸಾಹುಕಾರರೇ? ಪುತ್ತೂರಿನಿಂದ ಅವರಿಗೆ ಬಂದ ವರ್ತಮಾನವಂತೆ. ಯಾವುದಕ್ಕೂ ಪುತ್ತೂರಿಗೆ ಹೋಗಿ ದರ ತಿಳಿಯುವುದು ಒಳ್ಳೆಯದು. ಅಲ್ಲದೆ ಷಷ್ಠಿಯೊಳಗೆ ಮನೆಗೆ ಬೇಕಾದ ಹಿಂಡಿ ಬೇಳೆ ಸಾಮಾನುಗಳನ್ನು ತರಬೇಕಲ್ಲ. ಈ ವಾರದೊಳಗೆ ಸ್ವಲ್ಪವಾದರೂ ಅಡಿಕೆಯನ್ನು ಹಾಕಿ ಬರಬೇಕು. ದೇರಣ್ಣನದು ಸಾಗಿಸುವ ಭತ್ತವೂ ಸ್ವಲ್ಪ ಉಂಟಂತೆ. ಬೇಗನೆ ಗಾಡಿಯನ್ನು ಗೊತ್ತು ಮಾಡಿ ಪುತ್ತೂರಿಗೆ ಕಳುಹಿಸಬೇಕು. ಗಾಡಿ ಹೊರಡಿಸುವುದಕ್ಕೆ 1-2 ದಿನವಾದರೂ ಬೇಡವೇ? ಗಾಡಿ ಶನಿವಾರಕ್ಕೆ ಬರ ಹೇಳುವ. ಅಲ್ಲದೆ ಮನೆಗೆ ಬಂದ ನಮ್ಮ ಈ ರಾಯರಿದ್ದಾರೆ, ಅವರು ಸೂಳ್ಯದ ತನಕ ನಡೆದು ಕಾಲು ಸವಯಿಸಿಕೊಳ್ಳುವ ಬದಲು ಗಾಡಿಯಲ್ಲಿ ಹೋಗಲಿ. ಬೆಳ್ಳಾರೆಯವರೆಗೆ ಗಾಡಿಯಲ್ಲಿ ಹೋದರೂ ಸರಿಯೇ, ಮುಂದೆ ಹೇಗೋ ಮೋಟಾರು ಸಿಗುತ್ತದೆ. ಹೊರಡುತ್ತೇನೆ ಎಂದು ಹೊರಟಿದ್ದ ನನಗೆ ನಿಲ್ಲುವುದಕ್ಕೊಂದು ನೆಪ ಬೇಕಾಯಿತು. ಶನಿವಾರವೇ ಗಾಡಿಯಲ್ಲಿ ಹೊರಡುವುದು ಎಂದು ತಟ್ಟನೆ ನನ್ನ ಶರ್ಟನ್ನು ಕಳಚಿದ. ನಾನು ಅಂಗಿ ಕಳಚುವ ಮುಹೂರ್ತವನ್ನು ಕಂಡುಕೊಂಡ ನಾರಾಯಣ, ಮಾವ, ಆಗಿದ್ದರೆ ಇವರನ್ನು ಮಧ್ಯಾಹ್ನಕ್ಕೆ ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೀರಾ ಎಂದ. ನನಗೇನು, ನೀಗಲೇ ಕರೆದುಕೊಂಡು ಹೋಗು ನೀನು. ನೀವು ಬರುವುದಿಲ್ಲವೇ ಎಂದು ನಾನು ಕೇಳಿದೆ. ನಾನೇ ಈ ಗಾಡಿಯ ಏರ್ಪಾಡಿಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು. ಆ ಗಳಿಗೆಗೆ ಹೋದರೆ ಉಪಯೋಗವಿಲ್ಲ. ಬೇಗನೆ ಕೆಲಸ ಮುಗಿದರೆ ಮಧ್ಯಾಹ್ನವೇ ಬರುತ್ತೇನೆ. ಇಲ್ಲವಾದರೆ ಸಂಜೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾದರೂ ಬಂದೇ ಬರುತ್ತೇನೆ. ಈ ಗಾಡಿಯ ಏರ್ಪಾಡಿಗೆ ನಾರಾಯಣ ಉಪಯೋಗವಿಲ್ಲ. ಅಲ್ಲದೆ ನನ್ನ ಸಾಮಾನಿನ ಜೊತೆಗೆ ಇನ್ನಾರದು ಹೋಗುವುದಿದೆ ಎಂದು ತಿಳಿಯುವುದು ಒಳ್ಳೆಯದು. ದೇರಣ್ಣನನ್ನು ಹಾಗೆ ಪೂರ್ಣ ನಂಬಿದರೂ ಆಗದು.
ತಿಂಗಳು ಹೋದರೆ ದರ ಮತ್ತೂ ಏರಿತೆಂದು ಯೋಚಿಸಿ ಅವನು ಭತ್ತವನ್ನು ಮನೆಯಲ್ಲೇ ಇರಿಸಿಕೊಂಡಾನು. ಮಾವ, ಗಾಡಿಯನ್ನು ಹುಡುಕುವುದಕ್ಕೆ ನಾನೇ ಹೋಗುತ್ತೇನೆ, ನೀವು ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ. ಹಾಗೆ ನಿನಗೆ ಪಕ್ಕನೆ ಗಾಡಿ ಸಿಕ್ಕಲಾರದು. ಷಷ್ಠಿ ಕಳೆಯುವ ತನಕ ಯಾರು ಊರನ್ನು ಬಿಡುತ್ತಾರೆ? ಅದರಲ್ಲೂ 3-4 ದಿವಸಗಳಲ್ಲಿ ದನಗಳ ಜಾತ್ರೆಯೂ ಬಂತಲ್ಲ ಎಂದರು. ನಾರಾಯಣ ತನಗೆ ಜನಗಳ ಹೆಚ್ಚಿನ ಪರಿಚಯವಾಗಿ ಅವರೊಡನೆ ವರ್ಚಸ್ಸಾಗಲಿ ಇಲ್ಲವೆಂಬುದರಿಂದ ಸುಮ್ಮನಾದ. ನಾನು ದಿನದ ವಿಹಾರಕ್ಕೆ ಸಿದ್ಧನಾದೆ. ಆದರೆ ಮಿಂದು ಹೊರಡಲೆ ಇಲ್ಲವೇ ಮೀಯದೆ ಹೊರಡಲೆ ಎಂದು ಅನುಮಾನಿಸುತ್ತಿರುವ ವೇಳೆಗೆ ಗೋಪಾಲಯ್ಯ ನನ್ನ ಸಂದೇಹವನ್ನು ತಿಳಿದವರಂತೆ, ಸ್ನಾನದರಗಳೇ ಮುಗಿಸಿಕೊಂಡೇ ಹೊರಟು ಬಿಡಿ ಎಂದರು. ಯಾಕೆ, ಬಿಸಿ ನೀರು ಮನೆಯಲ್ಲಿಲ್ಲವೇ ಎಂದನು ನಾರಾಯಣ. ಅಲ್ಲದೆ ನಾವು ಈಚೀಚೆ ತಿರುಗಾಡಿಕೊಂಡು ಬರುವಾಗ ಮೈಯೂ ಬೆವರಬಹುದು, ಆಮೇಲೆಯೇ ಸ್ನಾನ ಒಳ್ಳೆಯದಲ್ಲವೇ ಎಂದ. ಈ ನಾರಾಯಣನಿಗೆ ಚಳಿಗಾಲದಲ್ಲಿಯೂ ಬೆವರು ಬರುತ್ತದಲ್ಲವೇ ಎಂದರು ಗೋಪಾಲಯ್ಯನವರು. ಶಂಕರಮ್ಮ ಈ ಮಾತನ್ನು ಕೇಳಿ, ಪಾಪ, ಮೊನ್ನೆಯಷ್ಟೇ ಅವನಿಗೆ ಚಳಿ ಜ್ವರ ಬಿಟ್ಟದ್ದು. ಜ್ವರ ಬಿಡುವಾಗ ಬಂದ ಬೆವರನ್ನು ನೆನೆದು ಹಾಗೆ ಅಂದಿರಬೇಕು. ಅವರು ಪರ ಊರವರಲ್ಲವೇ, ಅವರಿಗೆ ಏಕೆ ನಮ್ಮ ಊರಿನ ಚಳಿ ಜ್ವರದ ನಂಟಸ್ತಿಕೆ ಎಂದಳು. ನಾರಾಯಣನು ನಕ್ಕನು. ನನಗೂ ನಗು ಬಂದಿತ್ತು. ನಾರಾಯಣ, ನಾವು ಅವರನ್ನು ಮನೆಯಲ್ಲಿ ಕುಳಿತಲ್ಲಿಯೇ ಇರಿಸಿಕೊಂಡರೆ ಅವರಿಗೆ ಬೇಸರ ಬಂದಿತ್ತು. ನಮ್ಮ ಊರಿನಲ್ಲಿ ತೋರಿಸಬಹುದಾದ ವಿಶೇಷವೇನೂ ಇರುವುದಿಲ್ಲ. ಇರುವ 2 ಗುಡ್ಡಗಳನ್ನು ನೆನ್ನೆಯೇ ಹತ್ತಿಸಿ ಇಳಿಸಿಯೂ ಆಯಿತಲ್ಲ. ಇತ್ತ ಅವರಿಗೂ ಒತ್ತು ಹೋಗಬೇಕಲ್ಲ. ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಬಾ. ಹೋದರೆ ಕಡಮಕಲ್ಲಿಗೆ ಹೋಗಬಹುದಿತ್ತು, ಆದರೆ ದೂರ ಮಾತ್ರ ವಿಪರೀತವಾಯಿತು. ಸ್ವಾಮಿ, ನಮ್ಮ ಮನೆಯಿಂದ 2 ಹರದಾರಿಗಳು ಆಚೆ ದೊಡ್ಡ ರಬ್ಬರು ತೋಟ ಇದೆಯಂತೆ. ನಾನು ನೋಡಿಲ್ಲ, ಹೋದರೆ ಇಬ್ಬರೂ ನೋಡಿಕೊಂಡು ಬಂದ ಹಾಗಾಗುತ್ತಿತ್ತು. ನಾರಾಯಣ, ನಿನ್ನ ರಬ್ಬರು ಗಿಬ್ಬರು ನೋಡಲಿಕ್ಕೆ ಹೋದರೆ ಅವರು ಮಧ್ಯಾಹ್ನದ ಊಟ ಬಿಡಬೇಕಾದಿತ್ತು. ಮಧ್ಯಾಹ್ನದ ಊಟಕ್ಕೆ ಕರೆಯುವವನು ನೀನೆ, ರಬ್ಬರು ತೋಟ ಎಂಬುವವನು ನೀನೆ. ಮಡಿಕೇರಿಗೆ ಹೋಗುವಾಗ ಅವರು ರಬ್ಬರು ತೋಟ ನೋಡಿರಬಹುದು. ನೋಡು, ಗುತ್ತಿಗಾರಿಗೆ ಹೋಗುವ ಒಳಹಾದಿಯಲ್ಲಿ ನಮ್ಮ ಒಳಗೆ ಸಂಕ ಹಾಕಿದ್ದಾರಲ್ಲ, ಅದನ್ನು ಅವರು ನೋಡುವಂತಿದೆ. ಅವರು ಕಬ್ಬಿಣದ ಸಂಕ ನೋಡಿರಬಹುದು. ನಮ್ಮ ಹಳ್ಳಿಯ ಪಾಪನ್ನು ನೋಡಲಿ, ಅದಕ್ಕೆ ಕಂಬವೂ ಇಲ್ಲ, ಗಿಂಬವೂ ಇಲ್ಲ. ಏನು, ತೂಗಾಡುವ ಸೇತುವೆಯೇ? ಸಸ್ಪೆನ್ಷನ್ ಬ್ರಿಡ್ಜ್ ಅಲ್ಲವೇ? ಅದನ್ನಾದರೂ ನೋಡಿ ಬಿಡುವ ಎಂದೆ. ಏನು, ಇದಕ್ಕೆ ಇಂಗ್ಲಿಷಿನಲ್ಲಿ ಸಸ್ಪೆನ್ಷನ್ ಬ್ರಿಡ್ಜ್ ಅನ್ನುತ್ತಾರೋ? ನಿಮ್ಮ ಇಂಗ್ಲಿಷಿನವರು ಯಾವುದಕ್ಕೆ ಹೆಸರಿಟ್ಟರೂ ಜೋರಾದ ಹೆಸರನ್ನೇ ಇಡುತ್ತಾರೆ ನೋಡಿ. ನಾನು ಹೇಳಿದ ಹೊಳೆಯೇ ಮುಂದಕ್ಕೆ ಪಂಜಕ್ಕೆ ಸಮೀಪ ಆನೆಕಲ್ಲು ಹೊಳೆ ಅನಿಸಿಕೊಳ್ಳುತ್ತದೆ. ಮಳೆಗಾಲಕ್ಕೆ ಅದರ ಒಯ್ಲನ್ನು ನೋಡಬೇಕು. ನಮ್ಮೂರಿನ ಹೊಳೆ ದಾಟಲು ದೋಣಿ ಸಿಗುವುದು ಅಪೂರ್ವ. ಹೀಗಾಗಿ ಅಲ್ಲಿ ಬೆತ್ತದ ಬಿಳಲುಗಳಿಂದ ಒಂದು ಸೇತುವೆ ಮಾಡಿದ್ದಾರೆ. ನೋಡಿ ಬನ್ನಿ ಅದರ ತಾರೀಫನ್ನು. ನಾಳೆ ಬೇಕಾದರೆ ನಿಮಗೆ ಆನೆ ಹಿಡಿಯುವ ಕರ್ಪನ್ನು ತೋರಿಸುವ. ಈಗ ಯಾರೂ ಆನೆ ಹಿಡಿಯುವುದಿಲ್ಲ, ಹಿಂದಿನ ಕಾಲದ ಕತೆ. ಎಷ್ಟು ದೂರ ಇದೆ ಆ ಸೇತುವೆಗೆ? ನಮ್ಮೂರಿನಲ್ಲಿ ದೂರ ಎನ್ನುವುದೇ ಇಲ್ಲ, ಎಲ್ಲವೂ ಸಮೀಪವೇ. ಎಲ್ಲ ಒಂದು ಕೂಗು 2 ಕೂಗಿನೊಳಗೆ, ಎಲ್ಲ ಒಂದು ಗುಡ್ಡದಾಚೆ ಇಲ್ಲವೇ 2 ಗುಡ್ಡಗಳಾಚೆ. ಅವರ ಹಳ್ಳಿಯ ದೂರಕ್ಕೆ ನಾನು ಅಂಜುವುದಿಲ್ಲವೆಂದು, ಎಷ್ಟೇ ದೂರವಿರಲಿ ಹೋಗಿಯೇ ಬರುತ್ತೇನೆ ಎಂದೆ. ನಾರಾಯಣ, ಹಾಗಾದರೆ ಭಟ್ಯನನ್ನು ಕರೆ, ಅವನೂ ಇರಲಿ ಜೊತೆಗೆ. ಮಧ್ಯಾಹ್ನ ಇಲ್ಲಿಗೇನೆ ಬನ್ನಿ. ಕಾಟುಮೂಲೆ ಬಹಳ ದೂರವಾಯಿತು. ಇಲ್ಲಿಲ್ಲ ಬೇಡ, ನಮ್ಮ ಸೊಸೆಗೆ ತುಂಬ ಬೇಸರವಾದಿತ್ತು. ಅಲ್ಲಿಗೆ ಊಟಕ್ಕೆ ಬರುತ್ತಾರೆಂದು ಹೇಳಿ ಕಳುಹಿಸುತ್ತೇನೆ. ನಾರಾಯಣ, ಬಂದವರಿಗೆ ಬರಿಯ ಅನ್ನವೋ ಪಾಯಸ ಪರಮಾನ್ನ ಏನಾದರೂ ಉಂಟೆ ಎಂದು ಹಾಸ್ಯ ಮಾಡಿದರು. ನಾನು ನಗುತ್ತಾ, ನೀವಿಲ್ಲ ಜೊತೆಗೆ ದೇರಣ್ಣಗೌಡರೂ ಬೇಡವೇ ಎಂದು ಕೇಳಿದರು. ಅದಕ್ಕೆ ಅವರು, ದೇರಣ್ಣನೋ, ಕೈಯಲ್ಲಿ ಒಂದು ಹಿಡಿ ಹೊಗೆ ಸೊಪ್ಪು ತೆಗೆದುಕೊಂಡರೆ ಅದರ ವಾಸನೆಗೇನೆ ಬರುತ್ತಾನೆ. ನೀವು ಹೊಸಬರಿದ್ದೀರಿ,
ಎಂಬುದರಿಂದ ಬರಬಹುದು. ಮುಖ್ಯ ಯಾವ ನೆಪದಲ್ಲಾದರೂ ಸ್ವಲ್ಪ ಪಸೆ ಬೇಕು. ಬಂದುದಕ್ಕೆ ಕೊನೆಗೆ ಒಂದು ಎಸಳು ಹೊಗೆ ಸೊಪ್ಪಾದರೂ ಬೇಕು. ಒಂದು ಎಸಳೇನು, ಅವನ ಒಂದು ವಿಳೆಯಕ್ಕೆ ಅಷ್ಟು ಬೇಕು. ಒಂದು ವಿಳೆಯಕ್ಕೆ ಒಂದು ಎಸಳೆ ಎಂದೆ ನಾನು. ಪಂತ ಮಾಡಿದರೆ 3 ಎಸಳುಗಳನ್ನು ಏರಿಸಿಯಾನು. ದೇರಣ್ಣನನ್ನು ಬರಮಾಡಲಿಕ್ಕೆ 2 ಉಪಾಯ. ಘಮ ಹೊಗೆ ಸೊಪ್ಪಿದೆ ಎಂದು ಹೇಳುವುದು ಒಂದು, ಇಲ್ಲವೇ ದೇರಣ್ಣ ಮೊನ್ನೆ ಅಲ್ಲೆಲ್ಲೋ ಮರದ ಪೊಟರೆಯಲ್ಲಿ ಒಂದು ಪಾಂಜ ನೋಡಿದ ನೆನಪು ಎನ್ನುವುದು ಇನ್ನೊಂದು. ಪಾಂಜದ ಮಾಂಸ ಎಂದರೆ ದೇರಣ್ಣನಿಗೆ ಪ್ರಾಣ. ಪಾಂಜ ಎಂದರೆ ಎಂದು ಕೇಳಿದೆ ನಾನು. ಪಾಂಜ ಎಂದರೆ ಪಾರಂಬೆಕ್ಕು. ಪಾರಂಬೆಕ್ಕು ಎಂದರೆ, ಓ, ನೀವು ಪೇಟೆಯವರಲ್ಲವೇ? ಅದು ನೋಡಿ, ಒಂದು ಜಾತಿಯ ಹಾರಾಡುವ ಹಳಿಲು. ನೀವು ಕಾಡಲ್ಲಿ ಕೆಂಚಳಿಲನ್ನು ನೋಡಿಲ್ಲವೇ? ಇದು ಅದೇ ಜಾತಿಯದು. ಬಾವಲಿಯ ಹಾಗೆ ಅದರ 2 ಕಾಲಿನ ನಡುವೆ ಮಾಂಸದ ಆಳೆ ಇದೆ. ಒಂದು ಮರದ ಏರಿನಿಂದ ಇನ್ನೊಂದು ಮರದ ಇಳಿತಕ್ಕೆ ಅದು ರೆಕ್ಕೆ ಬಿಡಿಸಿ ಹಾರುತ್ತದೆ. ಓ, ನೋಡಿದರೆ ಚೆನ್ನಾಗಿತ್ತು ಎಂದೆ. ತೋರಿಸಿದರೆ ದೇರಣ್ಣನೇ ತೋರಿಸಬೇಕು. ಆದರೆ ದೇರಣ್ಣ ಶಿಕಾರಿಗೆ ಹೋದರೆ ಇಂಥದ್ದೇ ದಕ್ಕಿತು ಎಂದು ಬಾಯಿ ಬಿಡುವವನಲ್ಲ. ಅವರವರಲ್ಲಿ ಆ ವಿಷಯದಲ್ಲಿ ಅಷ್ಟು ಗುಟ್ಟು ಉಂಟು. ಆದರೆ ನಮ್ಮ ನಿಮ್ಮ ಮಟ್ಟಿಗೆ ಅದನ್ನು ತೋರಿಸಬಹುದು, ನಾವು ತಿನ್ನುವವರಲ್ಲ ಎಂಬ ಖಾತ್ರಿಯಿಂದ. ಅಷ್ಟರಲ್ಲಿ ಭಟ್ಯನ ಸವಾರಿ ಅಲ್ಲಿಗೆ ಬಂತು.